ಹಲೋ ಫ್ರೆಂಡ್ಸ್, ಜ್ಯೋತಿಸ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನಿವತ್ತು ಶುಚಿಯಾಗಿರೋ ಶೇಂಗಾ ಚಿಕ್ಕಿಯನ್ನು ಮಾಡಿದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ದಿನದಿಂದ ನನ್ನ ಮಗಳು ಕೂಡ ಶೇಂಗಾ ಚಿಕ್ಕಿ ತಿನ್ನಬೇಕು ಅಂತ ಆಸೆ ಪಡ್ತಾಯಿದ್ಲು. ಅದಕ್ಕೋಸ್ಕರ ನಾನು ಇವತ್ತು ಶೇಂಗಾ ಚಿಕ್ಕಿನ ಮಾಡಿದ್ದೀನಿ. ಯೂಶ್ವಲಿ ಸಕ್ಕರೆ ಹಾಕಿ ಮಾಡ್ತಾರೆ, ಸಕ್ಕರೆನ ಕ್ಯಾರಮಲೈಸ್ ಮಾಡಿ ಶೇಂಗಾ ಚಿಕ್ಕಿ ಮಾಡ್ತಾರೆ. ಆದರೆ ನಾನಿವತ್ತು ಮಲೆನಾಡು ಕಡೆ ಜೋನಿ ಬೆಲ್ಲವನ್ನು ಬಳಸಿ ಶೇಂಗಾ ಚಿಕ್ಕಿ ಮಾಡಿದ್ದೀನಿ. ಇಲ್ಲಿ ನಾನು ಶೇಂಗಾ ಮತ್ತು ಬೆಲ್ಲ ಎರಡನ್ನೇ ಉಪಯೋಗಿಸ್ಕೊಂಡು ಶೇಂಗಾ ಚಿಕ್ಕಿನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಶೇಂಗಾನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಶೇಂಗಾ ರೋಸ್ಟ್ ಆಗ್ತಾ ಇದೆ ಅಂತ. ಚಿಕ್ಕಂದಿಂದನೂ ನನಗೆ ಚಿಕ್ಕಿ ಅಂದರೆ ತುಂಬಾ ಇಷ್ಟ. ಚಿಕ್ಕಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಚಿಕ್ಕಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಇವತ್ತು ಮಗಳು ಅಮ್ಮ ಚಿಕ್ಕಿ ಮಾಡಿಕೊಡು ಅಂತ ಸಡನ್ನಾಗಿ ಹೇಳೋಕ್ಕೆ ಶುರು ಮಾಡಿದ್ಲು. ಹಾಗಾಗಿ ಮಧ್ಯಾಹ್ನ ಬೇರೆ ಆಗಿತ್ತಲ್ಲ, ಮಧ್ಯಾಹ್ನ ಮೇಲೆ ತಿನ್ನೋಕ್ಕೇನಾದ್ರು ಬೇಕು ಅಂತ ಅವಳು ಹಠ ಶುರುವಾಯಿತು. ಚಿಕ್ಕಿ ಮಾಡಿಕೊಡು ಅಂತ ಹಠ ಮಾಡಿದ್ಲು. ಸೊ ಚಿಕ್ಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮುಂಚೆನೂ ಒಂದು ಸಾರಿ ಮಾಡಿದ್ದೆ, ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಹಾಗಾಗಿ ಇವತ್ತು ಎರಡನೇ ಸಾರಿ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂದ್ಕೋತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಇದು ಪೂರ್ತಿಯಾಗಿ ರೋಸ್ಟ್ ಆಗಬೇಕು, ಸಿಪ್ಪೆ ಎಲ್ಲ ಬಿಟ್ಕೋಬೇಕು, ಅಷ್ಟು ರೋಸ್ಟ್ ಆಗಬೇಕು. ಆಮೇಲೆ ಸಿಪ್ಪೆನ ತೆಗಿಬೇಕಾಗತ್ತೆ. ಶೇಂಗಾನ ರೋಸ್ಟ್ ಮಾಡೋಕ್ಕೆ ನಾನ್ ಸ್ಟಿಕ್ ಕಡಾಯಿ ಇಲ್ಲ ಕಬ್ಬಿಣದ ಕಡಾಯಿ ತೊಗೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಚಿಕ್ಕಿ ಮಾಡೋಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ನ ಬಳಸ್ತಾ ಇಲ್ಲ. ಶೇಂಗಾ ಮತ್ತು ಬೆಲ್ಲ ಎರಡನ್ನೇ ಬಳಸ್ಕೊಂಡು ರುಚಿಯಾಗಿರೋಂಥ ಚಿಕ್ಕಿ ಮಾಡ್ತಾಯಿದ್ದೀನಿ. ಶೇಂಗಾನ ಬಡವ್ರ ಬಾದಾಮಿ ಅಂತ ಕರೀತಾರೆ. ಇದರಲ್ಲಿ ಪೋಷಕಾಂಶಗಳು ತುಂಬಾ ಇರುತ್ತೆ, ದೇಹಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಮಕ್ಕಳಿಗೆ ಶೇಂಗಾ ಚಿಕ್ಕಿ ಮಾಡಿಕೊಟ್ರೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕರವಾಗಿ ಕೂಡ ಇರುತ್ತೆ. ನೋಡಿ ಈ ನೋಡಿ ಕರೆಕ್ಟಾಗಿ ಇಷ್ಟು ರೋಸ್ಟ್ ಆಗಬೇಕು. ಇನ್ನೂ ಜಾಸ್ತಿ ಆದರೆ ತಳ ಹಿಡಿಯುತ್ತೆ. ಹಾಗೆ ನೋಡಿ ಇವಾಗ ಕರೆಕ್ಟಾಗಿ ರೋಸ್ಟ್ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಬೇಕು. ಹಾಗೆ ಇದನ್ನ ಒಂದು 10 ನಿಮಿಷ ಆರಕ್ಕೆ ಬಿಡಬೇಕು. ಬಿಸಿಯಾಗಿರೋವಾಗ ಸಿಪ್ಪೆ ತೆಗಿಯೋಕ್ಕಾಗಲ್ಲ. ಒಂದು 10 ನಿಮಿಷ ಆರಿದ ತಕ್ಷಣ ಸಿಪ್ಪೆ ತೆಗಿಬೇಕಾಗುತ್ತೆ. ಚೆನ್ನಾಗಿ ಆರಲಿ ಅಂತ ನಾನಿವಾಗ ಬಾಣಲೆಯಿಂದ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. 5 ನಿಮಿಷ ಆರಕ್ಕೆ ಬಿಡೋಣ. ಇಲ್ಲಿ ನೋಡಿ ನನ್ನ ಮಗಳು ಅವಳೇ ಸಿಪ್ಪೆ ತೆಗಿತಿದ್ದಾಳೆ. ತಾನೇ ತೆಗಿತೀನಿ ಅಂದ್ಲು, ಅದಕ್ಕೆ ತೆಗಿಯೋಕ್ಕೆ ಕೊಟ್ಟಿದ್ದೀನಿ. ಇವಾಗ ಇದು ಪೂರ್ತಿಯಾಗಿ ಸಿಪ್ಪೆ ತೆಗೆದಾಗಿದೆ. ನಾನೀಗ ಬಾಣಲೆಗೆ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಜೋನಿ ಬೆಲ್ಲ ಆಗಿರೋದ್ರಿಂದ ಕರಗಿಸೋ ಅವಶ್ಯಕತೆ ಇರೋದಿಲ್ಲ. ನೀವೇನಾದರೂ ಉಂಡೆ ಬೆಲ್ಲ ತಗೋತಾ ಇದ್ದರೆ ನೀರು ಹಾಕಿ ಅದನ್ನ ಕರಗಿಸ್ಕೋಬೇಕಾಗತ್ತೆ. ಇಲ್ಲಿ ಬೆಲ್ಲ ಸ್ವಲ್ಪ ಪಾಕ ಬರಬೇಕಾಗತ್ತೆ. ಪಾಕ ಬಂದ ತಕ್ಷಣ ಹುರಿದು ಸಿಪ್ಪೆ ತೆಗೆದಿರೋ ಶೇಂಗಾನ ಹಾಕಬೇಕು. ಈಗ ಪಾಕ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಈ ಸಿಪ್ಪೆ ತೆಗೆದಿಟ್ಕೊಂಡಿರೋ ಶೇಂಗಾನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ತಳ ಹಿಡಿದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಥರ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನಾನು ಒಂದು ಪ್ಲೇಟ್ಗೆ ತುಪ್ಪ ಹಾಕಿ ಸವರ್ಕೋತಾ ಇದ್ದೀನಿ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಇನ್ನೂ ನೀರೇ ಇದೆ, ಸ್ವಲ್ಪ ಇದು ಗಟ್ಟಿ ಆಗಬೇಕು.
ಈ ಥರ ಸೌಟಿಂದ ಕೆಳಗೆ ಇಳಿಬಾರ್ದು, ಅಲ್ಲಿ ತನಕ ತಿರುವು ಹಾಕ್ತಾ ಇರಬೇಕು. ನೋಡಿ ಈ ಥರ ಕುದಿ ಬರಬೇಕು, ಈ ಥರ ನೊರೆ ಬರಬೇಕು. ನೊರೆ ಬಂದರೆ ಬೆಲ್ಲ ಚೆನ್ನಾಗಿ ಪಾಕ ಬರ್ತಾ ಇದೆ ಅಂತ. ಇವಾಗ ಫ್ಲೇಮನ್ನು ಆಫ್ ಮಾಡಬೇಕು, ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಇವಾಗ ತುಪ್ಪ ಸವರಿರೋ ಪ್ಲೇಟ್ಗೆ ಇದನ್ನು ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಸ್ಪ್ರೆಡ್ ಮಾಡಬೇಕು. ಈ ಥರ ಸ್ಪ್ರೆಡ್ ಮಾಡಿ ಇದು ಅರ್ಧ ಗಂಟೆಯಿಂದ 1 ಅವರ್ವರೆಗೂ ಸೆಟ್ ಆಗೋಕ್ಕೆ ಬಿಡಬೇಕು. ಈಗ ಚಿಕ್ಕಿ ಗಟ್ಟಿಯಾಗಿದೆ, ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೋಬೋದು. ಈಗ ಶೇಂಗಾ ಚಿಕ್ಕಿ ಪೂರ್ತಿಯಾಗಿ ರೆಡಿ ಆಗಿದೆ. ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೀನಿ.